Namaskar ellarigu and welcome to YouTube channel Mathsro. A good news for all the students, 27th April 2026 SSC GD exam is starting. ಅದಕ್ಕಾಗಿ ಈಗ ಮತ್ತೊಂದ್ಸಲ SSC GD Mathematics revision start ಮಾಡೋನು. Daily I'll be uploading the video at 7 AM on my YouTube channel Maths Bro. So, you subscribe ಮಾಡ್ರಿ ಎಲ್ಲರೂ and let's start without wasting more time. ನೋಡ್ರಿ ಮೊದಲ ಕ್ವಶನ್ ಏನಿದೆ, ಈಸಿ ಲೆವೆಲ್ ರಿಂದ ಸ್ಟಾರ್ಟ್ ಮಾಡೋಣ. ವಿಲ್ ಸ್ಟಾರ್ಟ್ ಫ್ರಮ್ ದ ಈಸಿ ಲೆವೆಲ್ ಅಂಡ್ ದೆನ್ ವಿಲ್ ಗೋ ಟು ದ ಲಿಟಲ್ ಮೋರ್ ಲೆವೆಲ್. ಮೊದಲ ಕ್ವಶನ್ ಏನಿದೆ, ಅವರೇಜ್ ಆಫ್ 5 ಕಾನ್ಸಿಕ್ಯೂಟಿವ್ ನಂಬರ್ ಇಸ್ 19, ಲಾರ್ಜೆಸ್ಟ್ ಆಫ್ ದ ನಂಬರ್ ಎಷ್ಟಿದೆ? 5 ಕ್ರಮಾನುಗತ ಸಂಖ್ಯೆಯ ಸರಾಸರಿ ಇದೆ ಎಷ್ಟು? 19. 1 2 3 4 5 ಈ ರೀತಿ 5 ಡ್ಯಾಶ್ ಹಾಕ್ರಿ. ಸರಾಸರಿ ನೋಡ್ರಿ, ಗ್ಯಾಪ್ ಸೇಮ್ ಇದೆ ಅಂದ್ರೆ ಸರಾಸರಿ ಇದು 19 ಎಲ್ಲಿ ಇರುತ್ತೆ? ಇಟ್ ವಿಲ್ ಬಿ ಇನ್ ದ ಮಿಡಲ್. ಸೊ ಸರ್ ಇಲ್ಲಿ ಮಿಡಲ್ ಸಂಖ್ಯೆ 19 ಹಾಕಿ. ಅರ್ಥ ಆಗಿದೆ? ಎಸ್. ಏನ್ ಬೇಕು ನಮ್ಗೆ? ಆ ದೊಡ್ಡ ಸಂಖ್ಯೆ ಎಷ್ಟಿದೆ? ದೊಡ್ಡ ಸಂಖ್ಯೆ ಅಂದ್ರೆ ಆ ಕಡೆಯಿಂದ ಸಂಖ್ಯೆ. ಇದು ಯಾವ ಸಂಖ್ಯೆ? ಇದು ಗ್ಯಾಪ್ 1 1. ಇದು ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆ. 19 ಆದ ನಂತರ ಯಾವ ಸಂಖ್ಯೆ? 20. ಇದು ಆದ ನಂತರ ಯಾವ ಸಂಖ್ಯೆ? 21. ಇದೇ ನಮ್ದ ದೊಡ್ಡ ಸಂಖ್ಯೆ. ಆನ್ಸರ್ ಇಸ್ ಆಪ್ಷನ್ ನಂಬರ್ 20. ಸಣ್ಣ ಸಂಖ್ಯೆ ಸ್ಮಾಲರ್ ನಂಬರ್ ಅಂದ್ರೆ ಈ ಕಡೆಯಿಂದ ಸಂಖ್ಯೆ, ದಟ್ ಈಸ್ 18 and 17 ಸ್ಮಾಲರ್ ನಂಬರ್. ಮುಂದಿನ ಕ್ವಶನ್ ಇದೇ ರೀತಿ ಇದೆ. ಓಕೆ, ಎಲ್ಲಿದೆ ಇದು ಕ್ವಶನ್? ಎಸ್, 19. ಇದು ನೀವು ಟ್ರೈ ಮಾಡ್ರಿ ಎಲ್ಲರೂ. ಏನಿದೆ ನೋಡ್ರಿ, 5 ಕ್ರಮಾನುಗತ ಬೆಸ ಸಂಖ್ಯೆಯ ಸರಾಸರಿ 19. ಇದು ಬೆಸ ಸಂಖ್ಯೆ. ಈಗ ಸೊ 1 2 3 4 5 ಬೆಸ ಸಂಖ್ಯೆ. ಈ ಸರಾಸರಿ ಎಷ್ಟಿದೆ? 19. ಬೆಸ ಸಂಖ್ಯೆ ಅಂದ್ರೆ ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂದ್ರೆ 19 ಆದ ನಂತರ ಯಾವ ಸಂಖ್ಯೆ? 19 ಆದ ನಂತರ ಯಾವ ಸಂಖ್ಯೆ ಇರುತ್ತೆ? 21. 21 ಆದ ನಂತರ ಯಾವ್ರಿ? 23. ಇದು ನಮ್ದ ದೊಡ್ಡ ಸಂಖ್ಯೆ. This is our bigger number. So in this question answer is 23. Odd numbers ಇದೇ ರೀತಿ ಕ್ವಶನ್ಸ್ even numbers ಅಂದ್ರೆ ಸಮ ಸಂಖ್ಯೆ ಮೇಲೆ ಕೇಳ್ತಾರೆ. Okay, so moving ahead to the next things. This is our new batch, Agniveer batch. Will be starting from 16th April 2026. Offline batch ಇದೆ, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿದಲ್ಲಿ. For more information ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. Hostel facility for boys and girls is there. Separate Kannada English medium and Hindi English medium batch ನಮ್ದ್ರಲ್ಲಿ ಇದೆ. ಸೊ ಮೋರ್ ಇನ್ಫಾರ್ಮೇಶನ್ ಸಲುವಾಗಿ ಕಾಂಟ್ಯಾಕ್ಟ್ ಮಾಡ್ರಿ. ಮುಂದೆ ನೋಡೋಣ ನೆಕ್ಸ್ಟ್ ಕ್ವಶನ್. ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 11 6 55 and 9. ಈ ಎಲ್ಲ ಸಂಖ್ಯೆಯಿಂದ ಭಾಗ ಆಗುವ ಕನಿಷ್ಠ ಸ್ವಾಭಾವಿಕ ಸಂಖ್ಯೆ ಎಷ್ಟಿದೆ? ಕನಿಷ್ಠ ಸಂಖ್ಯೆ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್ ಏನ್ರಿ? LCM. ಏನ್ ಮಾಡ್ಬೇಕು? ಫೈಂಡ್ ಮಾಡ್ಬೇಕು LCM. ಈ ಎಲ್ಲ ಸಂಖ್ಯೆಯ LCM ಫೈಂಡ್ ಮಾಡ್ಬೇಕು. ಅದು ಮೆಥಡ್ ನಂಬರ್ 1 ಇದೆ. ಮೆಥಡ್ ನಂಬರ್ 1 ಏನ್ರಿ ಸರ್? ಫೈಂಡಿಂಗ್ ದ LCM. ಈ ಎಲ್ಲ ಸಂಖ್ಯೆಯ LCM. ಮತ್ತು ಮೆಥಡ್ ನಂಬರ್ 2 ಏನ್ರಿ ಸರ್? ಆಪ್ಷನ್ ಮೆಥಡ್. ಆಪ್ಷನ್ ಮೆಥಡ್ ಹೆಂಗ್ ಯೂಸ್ ಮಾಡ್ಬೇಕು? ಡಿವಿಸಿಬಿಲಿಟಿ ರೂಲ್ಸ್ ಯೂಸ್ ಮಾಡ್ರಿ. ಡಿವಿಸಿಬಿಲಿಟಿ ರೂಲ್ಸ್ ಎಲ್ಲ ಸಂಖ್ಯೆಯಲ್ಲಿ ಏನಿದೆ ನೋಡ್ರಿ. ಫಸ್ಟ್ ಐ ಕ್ಯಾನ್ ಸಿ ದೇರ್ ಇಸ್ ಅ ನಂಬರ್ 9. ಓಕೆ, 9 ಇದೆ. 9 ಬಿಡ್ರಿ. ಎಸ್, ಈ ಸಂಖ್ಯೆಯಲ್ಲಿ ಏನಿದೆ? 9 ಬಿಡ್ರಿ. 55. 55 ಅಂದ್ರೆ 5 5 11 5 into 11 ನೋಡ್ರಿ. 55 is there. 55 ಅಂದ್ರೆ ಏನಿದೆ? 11 5 into 11 55 ಅಂದ್ರೆ ನಮ್ದು ಆಪ್ಷನ್ 5 ರಿಂದ ಡಿವೈಡ್ ಆಗಬೇಕು. ಆಪ್ಷನ್ ನಂಬರ್ ಡಿ 5 ರಿಂದ ಡಿವೈಡ್ ಆಗಂಗಿಲ್ಲ. ಇಟ್ ಇಸ್ ನಾಟ್ ಡಿವಿಸಿಬಲ್ ಬೈ 5. ದಿಸ್ ಇಸ್ ಆಲ್ಸೋ ನಾಟ್ ಡಿವಿಸಿಬಲ್ ಬೈ 5. ಯಾಕ್ರಿ? ಲಾಸ್ಟ್ ಡಿಜಿಟ್ ಎಷ್ಟಿರಬೇಕು? 0 or 5. ಲಾಸ್ಟ್ ಡಿಜಿಟ್ ಶುಡ್ ಬಿ 0 or 5. ಇಲ್ಲಿ 0 ಇಲ್ಲ, ಇದರಲ್ಲಿ 0 ಇದೆ. ಸೊ ಈ ಆಪ್ಷನ್ 5 ರಿಂದ ಹೋಗುತ್ತೆ. ಸೊ ಇಟ್ ಈಸ್ ಡಿವಿಸಿಬಲ್ ಬೈ 5 ಅಂದ್ರೆ 55 ರಿಂದ ಹೋಗುತ್ತೆ. ಬೇರೆ ಯಾವುದೇ ಆಪ್ಷನ್ ಹೋಗಂಗಿಲ್ಲ. ಇದು ಆಪ್ಷನ್ ಮೆಥಡ್. ಓಕೆ, ಇನ್ನೊಂದು ಕ್ವಶನ್ ಅಲ್ಲಿ ನೋಡೋಣ. ಲೆಟ್ಸ್ ಸಿ. 75 150 70 ರಿಂದ ಎಲ್ಲಾ ಕ್ವಶನ್ ಮೊದಲ ವಿಡಿಯೋ ಪಾಸ್ ಮಾಡ್ರಿ, ಆಮೇಲೆ ನಿಮ್ದು ಸೊಲ್ಯೂಷನ್ ಮಾಡ್ರಿ, ಆಮೇಲೆ ನಂದು ನೋಡ್ರಿ. ದಿಸ್ ಹ್ಯಾಬಿಟ್ ಎವ್ರಿ ಸ್ಟೂಡೆಂಟ್ ಯು ಹ್ಯಾವ್ ಟು ಫಾಲೋ. ಈ ಎಲ್ಲಾ ಸಂಖ್ಯೆಯಿಂದ ಡಿವೈಡ್ ಆಗುವಂತ ಸಂಖ್ಯೆ ಏನಿದೆ ನೋಡ್ರಿ. ಡಿವಿಷನ್ ಆಪ್ಷನ್ ಯಾವ? ಆಪ್ಷನ್ ಮೆಥಡ್ ನೋಡೋಣ. ಏನ್ ನೋಡೋಣ್ರಿ? ಈ ಸಂಖ್ಯೆಯಲ್ಲಿ 0 ಇದೆ. ಈ 0 ಅಂದ್ರೆ 0 ರಿಂದ ಡಿವೈಡ್ ಆಗ್ಬೇಕು. ಲಾಸ್ಟ್ ಸಂಖ್ಯೆ 0 ಇರಬೇಕು. ಇದರಲ್ಲಿ ಇಲ್ಲ, ಇದರಲ್ಲಿ ಇಲ್ಲ, ಕ್ಯಾನ್ಸಲ್. ನೆಕ್ಸ್ಟ್ ಈ ಸಂಖ್ಯೆ ಇರಬಹುದು, ಇದು ಸಂಖ್ಯೆ ಇರಬಹುದು. ನೆಕ್ಸ್ಟ್ ಏನ್ ಮಾಡ್ರಿ? 75. 75 ಅಲ್ಲಿ ಏನಿದೆ? 75 ಅಲ್ಲಿ ಏನಿದೆ ಮೈ ಡಿಯರ್ ಫ್ರೆಂಡ್ಸ್? 25 3s are 75. 25 ಮೂರನೇ ಎಷ್ಟಿದೆ? 25 ರೂಲ್ ಏನಿದೆ? 25 ಅಂದ್ರೆ ಲಾಸ್ಟ್ ಎರಡು ಸಂಖ್ಯೆ. 25 50 75 100 00. ಈ ಆಪ್ಷನ್ ದಲ್ಲಿ 80. 25 ಮಗ್ಗೆಯಲ್ಲಿ ಬರಂಗಿಲ್ಲ 80. ದಿಸ್ ಇಸ್ ರಾಂಗ್ ಮೈ ಡಿಯರ್ ಫ್ರೆಂಡ್ಸ್. ಏನಿದೆ ನಮ್ದು ಆನ್ಸರ್? ಆಪ್ಷನ್ ನಂಬರ್ ಎಷ್ಟು ಈಸಿ ಆನ್ಸರ್.
ಮುಂದೆ ನೋಡೋಣ ನೆಕ್ಸ್ಟ್ ಪರ್ಸೆಂಟೇಜ್ ಕ್ವಶನ್ ಇದೆ. ಪಿ ಯ ಶೇಕಡ ಪಿ ಎಷ್ಟಿದೆ 729. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪಿ? p% ಆಫ್ ಪಿ is equal to, my dear friends, 729. p is equal to ಎಷ್ಟು? ಸೊ ಏನ್ ಮಾಡಬೇಕು, ಇದು p into p ಸ್ಕ್ವೇರ್ 100 ಆ ಕಡೆ ಕಳಿಸ್ರಿ 729 ಆಮೇಲೆ 00. ಈಗ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರಿಗೆ ಗೊತ್ತಿದೆ ಪಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ದಿಸ್, ಈ ಸಂಖ್ಯೆಯ ಸ್ಕ್ವೇರ್ ರೂಟ್. ಪಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 729 00. 729 ಸ್ಕ್ವೇರ್ ರೂಟ್ ಎಷ್ಟ್ರಿ? ದಟ್ ಈಸ್ 27. ಓಕೆ, ಮತ್ತೆ 100 ಸ್ಕ್ವೇರ್ ರೂಟ್ 10. ಸೊ 2 0 ಅಂದ್ರೆ 1 0 ಬರಬೇಕು. ಸೊ ಅವರ್ ಆನ್ಸರ್ ಫಾರ್ ದ ಕ್ವಶನ್ ಇಸ್ ಆಪ್ಷನ್ ನಂಬರ್ 270. ದಿಸ್ ಇಸ್ ಸ್ಕ್ವೇರ್ ರೂಟ್ ಫೈಂಡ್ ಮಾಡಿ. ಮುಂದಿನ ನೋಡೋಣ, ಇದು SSC GD ದ ಹಳೆ ವರ್ಷದ ಪೇಪರ್. ಪಿ ಶೇಕಡ ಪಿ 225. ದಟ್ ಈಸ್ p% ಆಫ್ p is equal to 225. ವಾಟ್ ಈಸ್ ದ ವ್ಯಾಲ್ಯೂ ಆಫ್ p ಸ್ಕ್ವೇರ್? p ಬೇಡ, ಬರೀ p ಸ್ಕ್ವೇರ್. p into p ಸ್ಕ್ವೇರ್ 100 ಆ ಕಡೆ ಇಂಟು ಮಾಡ್ರಿ 225. ಸ್ಕ್ವೇರ್ ರೂಟ್ ಅವಶ್ಯಕತೆ ಇಲ್ಲ, ಬಿಕಾಸ್ ದ ಎಕ್ಸಾಮಿನರ್ ಹ್ಯಾಸ್ ಆಸ್ಕ್ಡ್ ಓನ್ಲಿ ದಿಸ್. p ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಿದೆ? p ಸ್ಕ್ವೇರ್ ವ್ಯಾಲ್ಯೂ 22500. ಆಪ್ಷನ್ ನಂಬರ್ 225 ಆಪ್ಷನ್ ನಂಬರ್. ಮುಂದೆ ನೋಡೋಣ, ಇದು ಏನಿದೆ ಸಿಂಪ್ಲಿಫಿಕೇಶನ್ ಕ್ವೆಶ್ಚನ್. ಲೆಟ್ ಸ್ಟಾರ್ಟ್. ಸಿಂಪ್ಲಿಫಿಕೇಶನ್ ಅಂದ್ರೆ ಬಾಡ್ ಮಾಸ್ ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಏನ್ ಮಾಡ್ರಿ, ಇಷ್ಟು ದೊಡ್ಡ ಕ್ವೆಶ್ಚನ್ ಯಾವಾಗ ನೋಡಿರಿ, ವೆನ್ ಎವರ್ ಯು ಸಿ ದ ಬಿಗರ್ ಕ್ವೆಶ್ಚನ್ ಲೈಕ್ ದಿಸ್, ಏನ್ ಮಾಡ್ಬೇಕು, ಎಲ್ಲಿ ಪ್ಲಸ್ ಇದೆನಾ ಅಲ್ಲಿ ಸ್ವಲ್ಪ ಪಾರ್ಟ್ಸ್ ಮಾಡ್ರಿ. ಪ್ಲಸ್ ಸೈನ್, ಮೈನಸ್ ಸೈನ್, ಮೇಜರ್ಲಿ ಟೇಕ್ ದ ಪ್ಲಸ್ ಸೈನ್, ಪಾರ್ಟ್ಸ್ ತಗೋರಿ. ಸೊ ಇದು ಒಂದು ಪಾರ್ಟ್ ಆಗಿದೆ. ಸೊ ದಿಸ್ ಇಸ್ ಒನ್ ಪಾರ್ಟ್, ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಯು ಕ್ಯಾನ್ ಬ್ರೇಕ್ ದ ಕ್ವೆಶ್ಚನ್ ಹಿಯರ್ ಆಲ್ಸೋ, ಬಟ್ ಪ್ಲಸ್ ಪ್ಲಸ್ ಎಲ್ಲಿದೆ ಅಲ್ಲಿ ಬ್ರೇಕ್ ಮಾಡ್ರಿ. ಮತ್ತೇನ್ರಿ ಬಾಡ್ ಮಾಸ್ ಫಸ್ಟ್ ಡಿವಿಷನ್ ಮಾಡ್ಬೇಕು ನೋಡ್ರಿ. ಲೆಟ್ಸ್ ಸ್ಟಾರ್ಟ್ ಡಿವಿಷನ್. 3 3 3 2 6. ಸೊ 3 1s 3 2s 6. ಸೊ ದಿಸ್ ಇಸ್ 5 ಮೈನಸ್ ಆಮೇಲೆ 5 1s 5 5 9s 5 1 5 9 9 into 4 36 ಮೈನಸ್ 45. ಎಸ್, ಇಲ್ಲಿ ಪ್ಲಸ್ ಕೊಡ್ರಿ. ಆಮೇಲೆ 7 3s 7 3 21. ಇಷ್ಟು ಈಸಿ ಕ್ವಶನ್. ಈಗ ಪ್ಲಸ್ ಮೈನಸ್ ಏನೆಲ್ಲ ಡೈರೆಕ್ಟ್ ಮಾಡ್ರಿ. ನೋಡ್ರಿ, you can do like this, anything. 21 plus 5 26. 26 minus 2 24. 24 minus 9. 24 minus 9 15. 15 ಎಷ್ಟ್ರಿ 15 plus 36 minus 40. ಓಕೆ, ಸೊ ಇಲ್ಲಿಂದ ಈ ಕಡೆ ಹೋಗ್ರಿ. 6 plus 5 8. 6 plus 5 sorry 6 plus 5 is 11. ಆಮೇಲೆ 3 4 5 minus 40. So 51 minus 45 ನಮ್ದು ಆನ್ಸರ್ ಎಷ್ಟ್ರಿ? This is our answer. Don't see the solution. Solution ನೋಡ್ಬೇಡ್ರಿ, ಪಾಸ್ ಮಾಡ್ರಿ and then moving ahead. Next question. ವಿಡಿಯೋ ಪಾಸ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಟ್ರೈ ನೋಡ್ರಿ. 1 divided by 9 divided by, I'll write the question once again. 1 by 9 of 1 by 3 ಆಮೇಲೆ ಏನಿದೆ ನೆಕ್ಸ್ಟ್ ಆಫ್ 1 by 6 ಇದೆ. ಸೊ ಏನ್ ಮಾಡ್ಬೇಕು ಅಂದ್ರೆ ಡಿವಿಷನ್. ಓಕೆ, ಫಸ್ಟ್ ಆಫ್ ಬಾಡ್ ಮಾಸ್, BODMAS ಬಾಡ್ ಮಾಸ್. ಫಸ್ಟ್ ಏನ್ ಮಾಡಬೇಕು, ಆಫ್. ಫಸ್ಟ್ ಆಫ್ ಮಾಡ್ರಿ. 1 1 1 9 3s 20. So this is, my dear friends, 1 upon 27, and here it is right. Now remember one thing, the brackets first solve ಮಾಡ್ರಿ. ಬ್ರಾಕೆಟ್ ದಲ್ಲಿಂದ ಸಾಲ್ವ್ ಮಾಡಬೇಕು. ಯಾವಾಗೂ ನೀವು ಡಿವಿಷನ್ ನೋಡಿರಿ, whenever there is a division, convert to multiplication. ಮಲ್ಟಿಪ್ಲಿಕೇಶನ್ ಚೇಂಜ್ ಮಾಡ್ರಿ ಮತ್ತು ಮುಂದಿನ ಸಂಖ್ಯೆ ಉಲ್ಟಾ ಮಾಡ್ರಿ. ಅಂದ್ರೆ ಏನ್ರಿ, 1 by 9 into 27 by 1. 27 by 1. If you are changing the division to multiplication, then you have to invert the next number, reciprocal of the next number, that is 1 ಕೆಳಗಡೆ and ಕೆಳಗಿನ ನಂಬರ್ ಮೇಲ್ಗಡೆ ಹಾಕ್ರಿ. ಇದು ಮಾಡಬೇಕು. ಈಗ ಇದು ಡಿವೈಡ್ ಮಾಡ್ರಿ. 9 1 9 9 3 ಎಷ್ಟು 3. ಈ ಕಡೆ ಏನಿದೆ ಆಫ್. ಸೊ ಏನಿದೆ ಆಫ್ 1 by 6. 3 into 1 by 6. ಸೊ ಡಿವೈಡ್ ಮಾಡೋಣ ಇದು. ಸೊ ನೋಡ್ರಿ, 3 into 1 by 6. 3 into by 6. 3 1 3 3 2 ಎಷ್ಟು. The answer 1 by 2. Option number B is the answer. Just easy question ade. So today's class in ಮಾಡೋಣ, ಫಸ್ಟ್ ಕ್ಲಾಸ್ ಅಂದ್ರೆ ರಿವಿಷನ್ ನಮ್ದ. ಸೊ ಅದಕ್ಕಾಗಿ ಐ ಹ್ಯಾವ್ ಟೇಕನ್ ಫ್ರಮ್ ದ ಈಸಿ ಲೆವೆಲ್ ಕ್ವಶನ್. ಇವತ್ತಿನ ಕ್ಲಾಸ್ ಅಲ್ಲಿ ಸ್ವಲ್ಪ ಈಸಿ ಅಂಡ್ ಸ್ವಲ್ಪ ಮೀಡಿಯಂ ಲೆವೆಲ್ ಅಷ್ಟು ನೋಡೋಣ. ನಿಮಗೂ ಸ್ವಲ್ಪ ಹೈಯರ್ ಲೆವೆಲ್ ಬೇಕಂದ್ರೆ ನೆಕ್ಸ್ಟ್ ಕ್ಲಾಸ್ 100% ಇನ್ಕ್ಲೂಡ್ ಮಾಡೋಣ. ಈ ಕ್ವಶನ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು, ವಾಟ್ ಇಸ್ ದ ಆನ್ಸರ್. ಓಕೆ, ಎವ್ರಿ ಒನ್ ಶುಡ್ ಕಮೆಂಟ್. ನಾನು ಸಾಲ್ವ್ ಮಾಡಂಗಿಲ್ಲ, ಐ ಆಮ್ ಜಸ್ಟ್ ರೈಟಿಂಗ್ ದ ಕ್ವಶನ್. ಯಾಕಂದ್ರೆ ಟೈಪಿಂಗ್ ಅಲ್ಲಿ ಈ ಪ್ರಕಾರ ಟೈಪಿಂಗ್ ಮಾಡಲಿಲ್ಲ ನಾವು, ಡೈರೆಕ್ಟ್ಲಿ ವಿ ಹ್ಯಾವ್ ರಿಟನ್ ಲೈಕ್ ದಿಸ್. ದಿಸ್ ಇಸ್ ದ ಎಕ್ಸಾಮ್ ಕ್ವಶನ್.
ಕಮೆಂಟ್ ಮಾಡ್ರಿ ಏನಿದೆ ಆನ್ಸರ್ ಇನ್ ದ ಆಪ್ಷನ್ ಕಮೆಂಟ್ ಬಾಕ್ಸ್. ಥ್ಯಾಂಕ್ ಯು. ಮುಂದೆ ನೋಡೋಣ. ನೆಕ್ಸ್ಟ್ ಕ್ವಶನ್. ಪಾಸ್ ಮಾಡ್ರಿ, ಅರ್ಥ ಮಾಡ್ರಿ, ಕ್ವಶನ್ ಸಾಲ್ವ್ ಮಾಡ್ರಿ, ಆಮೇಲೆ ಈ ಕಡೆ ನೋಡ್ಬೇಕು. ಏನಿದೆ, ಎರಡು ನಗರಗಳು ಎ ಮತ್ತು ಬಿ ನಡುವಿನ ದೂರ ಎಷ್ಟಿದೆ? 800 ಕಿಲೋಮೀಟರ್. ಒಂದು ರೈಲು ಎ ಇಂದ ಬಿ 60 ಕಿಲೋಮೀಟರ್ ವೇಗದಲ್ಲಿ ಹೋಗಿ 40 ಕಿಲೋಮೀಟರ್ ಪ್ರತಿ ಗಂಟೆ ಸಮಯ ವೇಗದಲ್ಲಿ ಏನ್ರಿ ಮತ್ತೆ ಬರುತ್ತೆ. ಆ ಪ್ರಯಾಣದ ಸರಾಸರಿ ವೇಗ ಎಷ್ಟಿದೆ? ಅಂದ್ರೆ ಬೇಸಿಕಲಿ ಏನಿದೆ, ಈ ಪಾಯಿಂಟ್ ಇಂದ ಆ ಪಾಯಿಂಟ್ ಮೊದಲ ಸ್ಪೀಡ್ ಏನ್ರಿ ಮೈ ಡಿಯರ್ ಫ್ರೆಂಡ್ಸ್? ಫಸ್ಟ್ ಸ್ಪೀಡ್ ಎಷ್ಟಿದೆ? 40 ಎಷ್ಟು 60 60 ಕಿಲೋಮೀಟರ್ ಪರ್ ಅವರ್. 60 ಕಿಲೋಮೀಟರ್ ಪರ್ ಅವರ್. ಇನ್ನೊಂದು ರಿಟರ್ನ್ ಟೈಮ್ ದ ಸ್ಪೀಡ್ ಈಸ್ 40 ಕಿಲೋಮೀಟರ್ ಪರ್ ಅವರ್. While returning the speed is 40 ಕಿಲೋಮೀಟರ್ ಪರ್ ಅವರ್. ವಾಟ್ ಈಸ್ ದ ಆವರೇಜ್ ಸ್ಪೀಡ್? ಸರಾಸರಿ. ಯಾವಾಗ ಈ ರೀತಿ ಇಂಥ ಕ್ವಶನ್ ಕೊಟ್ಟಾರ ಅಂದ್ರೆ ಡೈರೆಕ್ಟ್ ಈಸಿ ಫಾರ್ಮುಲಾ ಯೂಸ್ ಮಾಡ್ರಿ. ಸರಾಸರಿ ವೇಗ ಫಾರ್ಮುಲಾ ಏನಿದೆ? 2xy ಡಿವೈಡೆಡ್ ಬೈ x ಪ್ಲಸ್ y. ಇಂಥ ಕ್ವಶನ್. ಈಗ ನಿಮ್ದು ಕ್ವಶನ್ ಸರ್ 800 ಅವಶ್ಯಕತೆ ಇಲ್ಲ, ಲಿವ್ ಇಟ್. ಇದು ಅವಶ್ಯಕತೆ ಇಲ್ಲ, ನೋ ನೀಡ್ ಆಫ್ ಯೂಸಿಂಗ್ ದಟ್. ಡೈರೆಕ್ಟ್ಲಿ ಮೊದಲ ಸ್ಪೀಡ್ ಎರಡನೇ ಸ್ಪೀಡ್ ಹಾಕ್ರಿ. ಇಲ್ಲಿ 2 ಇಂಟು 60 ಇಂಟು 40 ಡಿವೈಡೆಡ್ ಬೈ 60 ಪ್ಲಸ್ 40. ಈ ಎರಡು ಪ್ಲಸ್ ಮಾಡ್ರಿ, 60 40 ಪ್ಲಸ್ ಮಾಡ್ರಿ. 60 ಪ್ಲಸ್ 40 ಇಸ್ 100 ಮೈ ಡಿಯರ್ ಫ್ರೆಂಡ್ಸ್. 0 0 0 0 6 4 24 2 48. 48 ನಮ್ದು ಆಪ್ಷನ್ ಇಸ್ ಆಪ್ಷನ್ ನಂಬರ್. ಈಸಿ ಕ್ವಶನ್. ಹಾ, ಡಿಸ್ಟೆನ್ಸ್ ಬೇರೆ ಬೇರೆ ಕೊಟ್ಟಾರ. ಸಪೋಸ್ ಡಿಸ್ಟೆನ್ಸ್ ಮೊದಲ ಡಿಸ್ಟೆನ್ಸ್ 800, ಎರಡನೇ ಡಿಸ್ಟೆನ್ಸ್ 1200. ಆ ಕೇಸ್ನಲ್ಲಿ ಯಾವ ಟೆಕ್ನಿಕ್? ಸರಾಸರಿ ವೇಗ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮ್ ಟೇಕನ್. ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮ್ ಟೇಕನ್. ಮೆಥಡ್ ನಂಬರ್ 2, ಮೆಥಡ್ ಫಾರ್ಮುಲಾ ನಂಬರ್ 2, ಸರಾಸರಿ ವೇಗ ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮ್ ಟೇಕನ್. ನೆಕ್ಸ್ಟ್ ಯಾವ ಪ್ರಶ್ನೆ ಇದು? ಎಸ್. What is the discount percentage given on a pair of trousers whose selling price is 21 pair of trousers whose selling price is, what is the discount percent given on a pair of trousers whose selling price is 2184 after giving a discount of rupees 416 on the mark price? So basically discount percentage ನೀವು find ಮಾಡಿ. ಈಗ ಡಿಸ್ಕೌಂಟ್ ಪರ್ಸೆಂಟೇಜ್ ಫಾರ್ಮುಲಾ ಏನಿದೆ ಮೈ ಡಿಯರ್ ಫ್ರೆಂಡ್ಸ್? ಡಿಸ್ಕೌಂಟ್ ಪರ್ಸೆಂಟೇಜ್ ಫಾರ್ಮುಲಾ ಡಿಸ್ಕೌಂಟ್ ಅಪಾನ್ ಮಾರ್ಕ್ ಪ್ರೈಸ್ ಇಂಟು 100. ಇದು ಒಂದು ಫಾರ್ಮುಲಾ ಇದೆ. ಈ ಪ್ರಶ್ನೆಯಲ್ಲಿ MP ಕೊಟ್ಟಿಲ್ಲ, ರಿಯಾಯಿತಿ ಕೊಟ್ಟಾರೆ, ಮಾರಾಟ ಬೆಲೆ ಕೊಟ್ಟಾರೆ. ನೋಡ್ರಿ, ಮಾರಾಟ ಬೆಲೆ ಕೊಟ್ಟಾರೆ 2184. ಈಗ ನಿಮಗೆ ಗೊತ್ತಿದೆ, ನಂದು ಹಿಂದಿನ ಕ್ಲಾಸ್ ನೀವು ನೋಡಿರಿ ಅಂದ್ರೆ, ಇಫ್ ಯು ನೋ ದಿಸ್ CMS, ಓಕೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 2184. ಸೆಲ್ಲಿಂಗ್ ಪ್ರೈಸ್ ಮೈ ಡಿಯರ್ ಫ್ರೆಂಡ್ಸ್ ಎಷ್ಟ್ರಿ? 2184 ಇದೆ. ಅಂದ್ರೆ ಡಿಸ್ಕೌಂಟ್ ಕೊಟ್ಟ ನಂತರ ಎಷ್ಟು ಕೊಟ್ಟಾರ? ಎಷ್ಟು ಡಿಸ್ಕೌಂಟ್ ಕೊಟ್ಟಾರ ಮೈ ಡಿಯರ್ ಫ್ರೆಂಡ್ಸ್? 416 ಡಿಸ್ಕೌಂಟ್ ಕೊಟ್ಟಿದ್ದ ನಂತರ ಇಷ್ಟಿದೆ. ಅಂದ್ರೆ MRP ಸ್ವಲ್ಪ ಜಾಸ್ತಿ ಇತ್ತು. ಎಷ್ಟು ಜಾಸ್ತಿ ಇತ್ತು? ಈ ಸಂಖ್ಯೆಯಲ್ಲಿ ಇಷ್ಟು ಪ್ಲಸ್ ಮಾಡ್ರಿ. 2184 ಪ್ಲಸ್ 416 ಮಾಡ್ರಿ. 2184 ದಲ್ಲಿ 416 ಜಾಸ್ತಿ ಮಾಡ್ರಿ. MRP ಯಾವಾಗೂ ಜಾಸ್ತಿ ಇರುತ್ತೆ. 416 4 plus 6 that is 10, 8 9 10 4 5 6 and 2 6. ಎಷ್ಟ್ರಿ ಸರ್? 2600. This is our MP mark price. ನಮೂದಿದ ಬೆಲೆ. ಪ್ರಶ್ನೆ ಏನಿದೆ? ಡಿಸ್ಕೌಂಟ್ ಪರ್ಸೆಂಟೇಜ್. ಈ ಫಾರ್ಮುಲಾ ನೋಡ್ರಿ, ಡಿಸ್ಕೌಂಟ್ ಪರ್ಸೆಂಟೇಜ್ ದ ಫಾರ್ಮುಲಾ ಅಲ್ಲಿ ಹಾಕೋಣ. ಸರ್ ಡಿಸ್ಕೌಂಟ್ 416 416. MRP ಡಿವೈಡೆಡ್ ಬೈ MP ವ್ಯಾಲ್ಯೂ ಎಷ್ಟಿದೆ? 2600 2600 ಇಂಟು ಏನ್ ಮಾಡಬೇಕು? 100 ಮಾಡಬೇಕು. 100 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್ ಆಗಿದೆ. ಸಿಂಪ್ಲಿಫೈ ಮಾಡೋದು. 13 ಬಗ್ಗೆ 2 ಡಿವೈಡ್ ಮಾಡೋದು. 2 13 2 2 2 8 16. 13 ಟೇಬಲ್ ವಿಲ್ ಯೂಸ್ ಇಟ್. 13 1 13 13 1 13 ಎಷ್ಟು ರಿಮೈಂಡರ್? 7. 13 6 78. 16 ಅಂದ್ರೆ 16% ನಮ್ದು ಆನ್ಸರ್ ಆಪ್ಷನ್ ನಂಬರ್ ಬಿ. ದಟ್ಸ್ ಅವರ್ ಆನ್ಸರ್. ಬಹಳ ಸ್ಟೂಡೆಂಟ್ಸ್ ಬೈ ಮಿಸ್ಟೇಕ್ ಫುಲ್ ಇನ್ ಹರಿ ಏನ್ ಮಾಡ್ತಾರೆ? ಡೈರೆಕ್ಟ್ಲಿ ಈ ಸಂಖ್ಯೆ ಮೇಲ್ಗಡೆ ಓದಬೇಕು. ಪ್ರಶ್ನೆದಲ್ಲಿ ಏನಿದೆ? ಈ ಫಾರ್ಮುಲಾ ಒಳಗೆ ಏನ್ ಬೇಕು ನಮ್ಗೆ? MRP ಅಂದ್ರೆ ನಮೂದಿದ ಬೆಲೆ ಫೈಂಡ್ ಮಾಡ್ರಿ. ಆಮೇಲೆ ಒಬ್ಬ ವ್ಯಕ್ತಿ ಒಂದು ಮೊಬೈಲ್ ನಿರ್ದಿಷ್ಟ ಬೆಲೆಗೆ ಮಾರಾಟ ಮಾಡುವ 10% ಲಾಭ ಅವರಿಗೆ ಪಡೆಯುತ್ತಾನೆ. ಅದೇ ಮೊಬೈಲ್ ಅನ್ನು ದ್ವಿಗುಣ ಬೆಲೆಗೆ ಮಾರಿದರೆ ಆ ಲಾಭದ ಶೇಕಡ ಎಷ್ಟಾಗುತ್ತೆ? ನೋಡ್ರಿ, if one person is selling his mobile at 10% profit, he is selling his mobile at 10% profit means what? 100 ರೂಪಾಯಿದ ಮೊಬೈಲ್ ಇದೆ. ಇಫ್ ದ ಮೊಬೈಲ್ ಇಸ್ ಆಫ್ 100 rupees. ಎಲ್ಲಿದೆ ಮೊಬೈಲ್? ಆದಿತ್ಯ ನಿಮ್ದ? ಕೊಡ್ರಿ ಮೊಬೈಲ್. ನೋಡ್ರಿ, ಇದು 100 ರೂಪಾಯಿದ ಮೊಬೈಲ್ ಇದೆ. ಓಕೆ, ಇದು ಜಾತ್ರಾ ಮೊಬೈಲ್ ಇದೆ. ಜಾತ್ರೆ ಮೊಬೈಲ್ ಇದು. ಆದಿತ್ಯ, ಇದು ನಿಮ್ದು ಜಾತ್ರೆ ಮೊಬೈಲ್ ಇದೆ. ಯಾವ ಊರು ನೀವು? ಗೋಕಾಕ್. ನೋಡ್ರಿ, ಇವ್ರು ಗೋಕಾಕ್ ಇಂದ ಬಂದಾರ. ಈ 100 ರೂಪಾಯಿ ಮೊಬೈಲ್ ಇದೆ, ಅಜ್ಯೂಮ್ ಮಾಡ್ರಿ. ಓಕೆ, ಈಸಿ ಆಗುತ್ತೆ. 10% ಲಾಭ. 10% ಲಾಭ ಅಂದ್ರೆ 110ಗೆ ಏನ್ ಮಾಡ್ಬೇಕು ಆದಿತ್ಯ? ಸೆಲ್ ಮಾಡ್ಬೇಕು. ಕರೆಕ್ಟ್. ಈಗ ಏನಿದೆ ನೋಡ್ರಿ, ಅದೇ ಮೊಬೈಲ್ ಇದು ಜಾತ್ರೆ ಮೊಬೈಲ್. ಓಕೆ, ದ್ವಿಗುಣ ಬೆಲೆಗೆ ಮಾರಿದ್ರಿ. ನೋಡ್ರಿ, ನಿಮ್ಗೂ ದ್ವಿಗುಣ ಬೆಲೆ ಅಂದ್ರೆ ಎಷ್ಟಕ್ಕೆ ಕೊಡ್ತೇನೆ ನಾನು?
ದ್ವಿಗುಣ ಅಂದ್ರೆ ಏನ್ರಿ 110ಗೆ ಕೊಡಂಗಿಲ್ಲ, ನಿಮ್ಗೂ ಎಷ್ಟು ಕೊಡ್ತೇನೆ ಡಬಲ್ ರೇಟ್. ಡಬಲ್ ರೇಟ್ ಅಂದ್ರೆ 2 to 0. ಈ ಕೇಸ್ದಲ್ಲಿ ನನಗೆ ಎಷ್ಟು ಶೇಕಡ ಲಾಭ ಆಗುತ್ತೆ? ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್ ಇನ್ ದ ಸೆಕೆಂಡ್ ಕೇಸ್? ಮೊದಲ ಕೇಸ್ದಲ್ಲಿ 10% ಆಗಿದೆ ಪ್ರಾಫಿಟ್, ಈಗ ಎಷ್ಟಾಗಿದೆ, ಎಷ್ಟು ಜಾಸ್ತಿ ಇದೆ? 100ಗಿಂತ 120 ಜಾಸ್ತಿ ಇದೆ, ಅಂದ್ರೆ 120% ಆಪ್ಷನ್ ನಂಬರ್. ಸೊ ಅದ ಕಾರಣಕ್ಕಾಗಿ 100ರಿಂದ ಅಸ್ಯೂಮ್ ಮಾಡ್ರಿ, ಸಾಲ್ವ್ ಮಾಡಿ, ಬಹಳ ಈಸಿ ಆಗುತ್ತೆ ಕ್ವಶನ್ಸ್. ಸೊ 100ರಿಂದ ನೀವು ಮುಂದಿನ ಕ್ವಶನ್, ಇದು ಸರಾಸರಿ ಇದೆ. S1 ಮತ್ತು S2 ಪಡೆದ ಅಂಕಗಳ ಸರಾಸರಿ ನೋಡ್ರಿ. Average marks obtained by S1 and S2 is 35 more than average marks obtained by S2, S3. Marks obtained by S3 75. What is S1 equal to? ಯಾವುದೇ ಕ್ವಶನ್ ದಲ್ಲಿ ಇನ್ ಎನಿ ಕ್ವಶನ್ ಬರ್ಡ್ಸ್ ಹೆಡ್ ನಿಮ್ದು ಏನ್ರಿ ಸರಾಸರಿ ವರ್ಡ್ ನೋಡಿರಿ ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಯಾವಾಗ ನೀವು ಸರಾಸರಿ ಎವರೇಜ್ ವರ್ಡ್ ನೋಡಿರಿ ಅಂದ್ರೆ ಮಲ್ಟಿಪ್ಲೈ. ಸರ್ ಏನು ಮಲ್ಟಿಪ್ಲೈ ಮಾಡಬೇಕು? ನಂಬರ್ಸ್ ಎಷ್ಟು ಸಂಖ್ಯೆ ಅದ? 1 2 ಎಲ್ಲಿ ಇಂಟು ಮಾಡಬೇಕು? ಎಸ್ ನೋಡ್ರಿ 30 ಹೆಚ್ಚಿದೆ, ಹಿಂಗ ಕೊಟ್ಟಾರ. Average marks obtained by S2 is 35 more than average marks obtained by S2, S3. 35 ಕೊಟ್ಟಾರ, 35. ಸೊ 35, ಓಕೆ, ಇವರಿಬ್ಬರು ಎಷ್ಟು ಜನ? 2. ಸೊ ರಿಮೆಂಬರ್ ಒನ್ ಥಿಂಗ್, ಎವರೇಜ್ ಇಂಟು ನಂಬರ್ಸ್ ಇಸ್ ಈಕ್ವಲ್ ಟು ಟೋಟಲ್. ಇದು ಒಂದು ಫಾರ್ಮುಲಾ ಬಯಾಟ್ ಮಾಡ್ರಿ. ಸರಾಸರಿ ಇಂಟು ಸಂಖ್ಯೆ ಅಂದ್ರೆ ಟೋಟಲ್. ಸರಾಸರಿ ಎಷ್ಟು ಜಾಸ್ತಿ ಇದೆ? 35. ಎಷ್ಟು ಜನದ ಸರಾಸರಿ? ಇಬ್ಬರು. ಈ ಇಬ್ಬರು ಜನದ ಸರಾಸರಿ ಜಾಸ್ತಿ ಇದೆ, ಇಬ್ಬರು ಜನ. ಸೊ 2 ಜನದ ಸರಾಸರಿ ಇದೆ, 2% ಸರಾಸರಿ ಜಾಸ್ತಿ ಇದೆ. ಸೊ 35 2s 70 ಜಾಸ್ತಿ. ಸೊ ನಾನು ಇದು ಯೂಸ್ ಮಾಡಂಗಿಲ್ಲ, ಇದು ಯೂಸ್ ಮಾಡ. ಯಾಕೆ ಹೇಳ್ತೀನಿ ನಿಮ್ಗೆ ನೋಡ್ರಿ. ಇವ್ರದ್ದು ಸರಾಸರಿ S1 ಮತ್ತು S2, ಇವ್ರದ್ದು ಸರಾಸರಿ S2 ಮತ್ತು S3 ಗಿಂತ ಜಾಸ್ತಿ. ಸೊ ಬರೀರಿ S1 ಮತ್ತು S2, ಈ ಇಬ್ಬರದ ಸರಾಸರಿ S2 ಮತ್ತು S3, ಈ ಇಬ್ಬರ ಸರಾಸರಿಗಿಂತ ಎಷ್ಟು ಜಾಸ್ತಿ ಇದೆ? 35. 35 ತಗೋಬೇಡ, ಟೋಟಲ್ ತಗೋಬೇಕು. ಎಷ್ಟು ಮಾರ್ಕ್ಸ್ ಜಾಸ್ತಿ ಇದೆ? 70. ಜಾಸ್ತಿ ಅಂದ್ರೆ ಏನ್ರಿ? ಅವ್ರದ ಡಿಫರೆನ್ಸ್. ಇವ್ರಿಗಿಂತ ಇವ್ರಿಗಿಂತ ಎಷ್ಟು ಹೆಚ್ಚಿದೆ? 70 ಹೆಚ್ಚಿದೆ. ಇವರಿಬ್ಬರು ಈ ಇಬ್ಬರಿಗಿಂತ 70 ಹೆಚ್ಚಿದೆ. ಈ ಇಬ್ಬರು ಅಂದ್ರೆ S1 S2, ಈ ಇಬ್ಬರು ಅಂದ್ರೆ S1 S2 S3 ಜಾಸ್ತಿ ಇದೆ. ಈಗ ಏನ್ ಮಾಡೋನು? ಮೈನಸ್ ಮಾಡ್ರಿ ನೋಡ್ರಿ. S1 S2 minus S2 S3. ಈ S2 S2 ಕ್ಯಾನ್ಸಲ್. ಓನ್ಲಿ ದ ಥಿಂಗ್ ರಿಮೇನ್ಸ್ ಇಸ್ S1 ಮೈನಸ್, ಯಾಕಂದ್ರೆ ಇವರು ಇಬ್ಬರು ಬ್ರಾಕೆಟ್ ದಲ್ಲಿ ಬಂದಾರ. ಈಗ ಮೈನಸ್ S3 ಇಸ್ ಈಕ್ವಲ್ ಟು ಎಷ್ಟು? ಎಷ್ಟು ಫಸ್ಟ್ ಪ್ರೋಸೆಸ್ ನೀವು ಮಾಡಬೇಕು. ಅದಾದ ನಂತರ ನೋಡ್ರಿ S3 ಇಸ್ ಈಕ್ವಲ್ ಟು ಎಷ್ಟು? 75. S3 ಜಾಗಿಯಲ್ಲಿ 75 ಕೊಡೋನು 20. ಸೊ S1 minus 75 is equal to 7. ಈ 75 ಆ ಕಡೆ ಕಳಿಸ್ರಿ. ಜಸ್ಟ್ ಸೆಂಡ್ 70 plus 75 140. This is S1 score. S1 is equal to 145. ಆಪ್ಷನ್ ನಂಬರ್. ಪಾಸ್ ಮಾಡ್ರಿ, ಅರ್ಥ ಮಾಡ್ರಿ. ಅದಕ್ಕೆ ಕಾರಣಕ್ಕಾಗಿ ವಾಟ್ ಐ ಆಮ್ ಟೆಲಿಂಗ್, ಎಲ್ಲಾ ಕ್ವಶನ್ಗಿಂತ ಮೊದಲು ನೀವು ಡೈರೆಕ್ಟ್ಲಿ ಹಿಂಗ್ ನೋಡ್ರಿ ಅಂದ್ರೆ ಏನ್ ಅಷ್ಟ ಅರ್ಥ ಆಗಂಗಿಲ್ಲ. ನೀವು ಫಸ್ಟ್ ಜಸ್ಟ್ ನೆಕ್ಸ್ಟ್ ಕ್ವಶನ್ ನೋಡಿರಿ, ವಿಡಿಯೋ ಪಾಸ್ ಮಾಡ್ರಿ, ಸ್ವಂತ ಟ್ರೈ ಮಾಡಬೇಕು. ನೋಡ್ರಿ, ಸ್ವಂತ ಟ್ರೈ ಮಾಡ್ರಿ, ದೆನ್ ಯು ವಿಲ್ ಲರ್ನ್. ಮಿಸ್ಟೇಕ್ ನೀವು ಎಲ್ಲಾ 20 ಕ್ವಶನ್ ತಪ್ಪು ಮಾಡಿರಿ, ನೋ ಪ್ರಾಬ್ಲಮ್, ಓಕೆ. ಬಟ್ ಪಾಸ್ ಮಾಡಬೇಕು, ಟ್ರೈ ಮಾಡಬೇಕು, ಆಮೇಲೆ ನಂದು ಸೊಲ್ಯೂಷನ್ ಜೊತೆ ನಿಮ್ದು ಆನ್ಸರ್ ಮ್ಯಾಚ್ ಮಾಡ್ರಿ. ಬರೀ ಹಿಂಗ ಏನ್ರಿ ಫಾರ್ವರ್ಡ್ ಮಾಡ್ರಿ ಅಷ್ಟ, ವಿಡಿಯೋ ಪ್ಲೇ ಮಾಡೋದು ಅವಶ್ಯಕತೆ ಇಲ್ಲ. ಬರೀ ಕ್ವಶನ್ ಫಾರ್ವರ್ಡ್ ಮಾಡ್ರಿ, ಅಷ್ಟು ಸಾಕ್ರಿ. 22,500 ಮೇಲೆ 2 ವರ್ಷಗಳ ವಾರ್ಷಿಕ ಸಂಯೋಜಿತ ಬಡ್ಡಿ. ಸಂಯೋಜಿತ ಸ್ವಲ್ಪ ಚೇಂಜ್ ಮಾಡೋದು, ಇದು ಟ್ರಾನ್ಸ್ಲೇಷನ್ ವರ್ಡ್ ಸರಿ ಬರಲಿಲ್ಲ. ಚಕ್ರ ಬಡ್ಡಿ ಹಾಕ್ರಿ ಎಲ್ಲರೂ. ಚಕ್ರ ಬಡ್ಡಿ, ಓಕೆ, ಚಕ್ರ ಬಡ್ಡಿ. ಚಕ್ರ ಬಡ್ಡಿ ಕಂಡುಹಿಡಿರಿ. ನೋಡ್ರಿ, ಮೊದಲ ವರ್ಷ 5%, ಎರಡನೇ ವರ್ಷದ 8% ಬಡ್ಡಿ. ಸೊ ಯಾವ ಟೆಕ್ನಿಕ್ ಯೂಸ್ ಮಾಡೋಣ? ಇದು 100 ಟೆಕ್ನಿಕ್. ಜನಸಂಖ್ಯೆಯಲ್ಲಿ ಏನು ಯೂಸ್ ಮಾಡ್ತೀನಿ ನಾ, ಆ ಟೆಕ್ನಿಕ್ ಯೂಸ್ ಮಾಡೋಣ. 25,500 ಇಂಟು 100 2 ಸಲ ಬರೀರಿ. ಮೊದಲ ಎಷ್ಟಿದೆ? 5%. ಎರಡನೇ ಎಷ್ಟಿದೆ? 8%. ಮೊದಲ ವರ್ಷದ 5% 105, ಎರಡನೇ ವರ್ಷದ 108. ಸೊ ಏನ್ರಿ, ಈ 2 0 ಕ್ಯಾನ್ಸಲ್. ಎಸ್ ಹೇಳ್ರಿ, ಏನ್ ಮಾಡೋಣ ನೆಕ್ಸ್ಟ್? ಎಷ್ಟು ಸಂಖ್ಯೆಯಿಂದ ಡಿವೈಡ್ ಮಾಡೋಣ? 5ರಿಂದ ಮಾಡ್ರಿ. 5 4 5
25ರಿಂದ ಮಾಡ್ರಿ ನಾ 5 ಯಾಕೆ ಮಾಡ್ತೀರಿ? 25 ನಾಲ್ಕಲೆ 25 ನಾಲ್ಕಲೆ 25 9ಲೆ 4ರಿಂದ ಡಿವೈಡ್ ಮಾಡೋನು 4 ಒಂದೇ 4 4 ಎರಡ್ಲೆ 4 7ಲೆ ಎಲ್ಲಾ ಸಂಖ್ಯೆಗೆ ಮಲ್ಟಿಪ್ಲೈ ಮಾಡ್ರಿ. ಆಲ್ ದ ನಂಬರ್ಸ್ ಮಲ್ಟಿಪ್ಲೈ ಮಾಡ್ರಿ. ಕಮ್ ಆನ್. 9 5s are 45, 9 1s are 9. 945 into 27. ಎಷ್ಟಾಗುತ್ತೆ ಇದು? 945 into 27, 7 5s are 35, 7 4s are 28, plus 3 31, 9 7s are 63, 66, plus 2 5s are 10, 2 4s are 8 9, 9 2s are 18. ಮಲ್ಟಿಪ್ಲಿಕೇಶನ್ ಸ್ವಲ್ಪ ಫಾಸ್ಟ್ ಇರಬೇಕು ನಿಮ್ದ. ಮಲ್ಟಿಪ್ಲಿಕೇಶನ್ ಫಾಸ್ಟ್ ಇರಬೇಕು. 8 6 14 15 ಮತ್ತು ಇದು 25515 ಮಲ್ಟಿಪ್ಲೈ ಮಾಡ್ರಿ ಎಲ್ಲರೂ. 25515 25515 25515 ಇದು ಆನ್ಸರ್ ಇಲ್ಲ. ದಿಸ್ ಈಸ್ ಅಮೌಂಟ್. ಎಷ್ಟು ಜಮಾ ಮಾಡಿರಿ ಎಷ್ಟು ಸಿಗುತ್ತೆ. ಇಲ್ಲಿಂದ ಇಲ್ಲಿ ಮಟ್ಟ ಎಷ್ಟು ಜಾಸ್ತಿ ಆಗಿದೆ? 22,500ರಿಂದ ಈ 25,000 ಅಂದ್ರೆ 2,500 ಅದರ ಮೇಲೆ 515. ಸೊ 3015 ಆಪ್ಷನ್ ನಂಬರ್ ಎ ನಮ್ದು ಆನ್ಸರ್. ಏನ್ ಮಾಡ್ಬೇಕು? ಲಾಸ್ಟ್ ಸ್ಟೆಪ್ ಮೈನಸ್ ಮಾಡಬೇಕು. ಈ ಸಂಖ್ಯೆಯಿಂದ ಈ ಸಂಖ್ಯೆ ಮೈನಸ್ ಮಾಡ್ರಿ. 25515 ಮೈನಸ್ 22,500 ಮೈನಸ್ ಮಾಡ್ರಿ. 5 1 5 minus 5 0 ಆಮೇಲೆ ಇದು 3015 ನಮ್ದು ಆನ್ಸರ್. ಈಗ ನಿಮ್ದು ಸರ್ ಬಹಳ ಲೆಂದಿ ಸೊಲ್ಯೂಷನ್ ಆಗಿದೆ, ಬಹಳ ಟೈಮ್ ಆಗಿದೆ ಇದ್ರ. ಅದಕ್ಕಾಗಿ ನೋಡ್ರಿ, ಸಪೋಸ್ ಲೆಂದಿ ಆಗಿದೆ ಅಂದ್ರೆ ನಿಮ್ಗೂ ಬಹಳ ಮೆಥಡ್ಸ್ ಅಂಡ್ ಕಂಪೌಂಡ್ ಇಂಟ್ರೆಸ್ಟ್ ಅಂತ ವಿಡಿಯೋ ಮಾಡಿ 4 ಮೆಥಡ್ಸ್ ಇದೆ ನಿಮ್ಗೂ ಅದರಲ್ಲಿ. ಐ ಥಿಂಕ್ ಐ ಹ್ಯಾವ್ ಎಕ್ಸ್ಪ್ಲೈನ್ 3 to 4 ಮೆಥಡ್ಸ್. ಅಲ್ಲಿಂದ ಒಂದು ಟೆಕ್ನಿಕ್, ಇನ್ನೊಂದು ಟೆಕ್ನಿಕ್ ಮೆಥಡ್ ನಂಬರ್ 2 ಹೇಳ್ತೀನಿ ಈಗ. ನೋಡ್ರಿ ಹಿಂಗ್ ಮಾಡ್ಬೇಕು. ಈ ಪ್ರಶ್ನೆ ರೇಷಿಯೋ ಮೆಥಡ್ ಮಾಡಬಹುದು ನೀವು. ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಯೂಸ್ ದಿಸ್ ಮೆಥಡ್ ನಂಬರ್ 2 ಆಲ್ಸೋ. ರೇಷಿಯೋ ಟೆಕ್ನಿಕ್ ಮೊದಲ 5% ಆಮೇಲೆ 8%. 100 ರೂಪಾಯಿ ಇದೆ 105, ಆಮೇಲೆ 100 ರೂಪಾಯಿ ಸೊ 108. ಸೊ ಇದು ಟೆಕ್ನಿಕ್ ಯೂಸ್ ಮಾಡಬಹುದು. ಯು ಕ್ಯಾನ್ ಯೂಸ್ ದಿಸ್ ಟೆಕ್ನಿಕ್, ಬಟ್ ಐ ವಿಲ್ ಗೋ ವಿತ್ ಅನದರ್ ಟೆಕ್ನಿಕ್. ಓಕೆ, ಮೆಥಡ್ ನಂಬರ್ 4 ಯಾವ್ರಿ ಇದು? ಸೊ ನೋಡ್ರಿ, 22,500 ಇದೆ. ಇದು ಏನ್ರಿ? ಪ್ರಿನ್ಸಿಪಲ್. 2 ವರ್ಷದ ಪ್ರಶ್ನೆ ಇದೆ. 1 2. ಸೊ ಪರ್ಸೆಂಟೇಜ್ ಮೊದಲ ವರ್ಷ ಎಷ್ಟ್ರಿ? 5%. ಅಂಡ್ ಎರಡನೇ ವರ್ಷದ ಎಷ್ಟಿದೆ? 8%. ಸೊ 5% ಫೈಂಡ್ ಮಾಡ್ರಿ. 5% ಪರ್ಸೆಂಟೇಜ್ ಅಂದ್ರೆ 100. 100 ಅಂದ್ರೆ ಈ 2 0 ಕ್ಯಾನ್ಸಲ್ ಮಾಡ್ರಿ. 5% ಅಂದ್ರೆ 5/100 ಇಂಟು ದಿಸ್ ಅಂದ್ರೆ ಪರ್ಸೆಂಟೇಜ್ ಮತ್ತು 2 0 ಕ್ಯಾನ್ಸಲ್ ಮಾಡ್ರಿ. 5 ಇಂಟು 225 ಅಷ್ಟು. 5 5ಲೆ 25, 5 2ಲೆ 10 12, 5 2ಲೆ 10 11. 8% of this percentage and 8 0 cancel ಮಾಡ್ರಿ. 225 into 8 ಅಷ್ಟು. 8 5s are 40, 8 2s are 16 plus 4 20, 8 2s are 16 plus 2 18. ಕರೆಕ್ಟ್ ಇದೆನಾ? ಇದು ಇನ್ ಜಾಸ್ತಿ ಆಗಿದೆ. once again 8 5s are 40, 8 2s are 16 plus 4 20, 8 2s are 16 18. ಸರಿ ಇದೆ. ಎಸ್. ಈಗ ಇದು ಇಲ್ಲ, ಇದು ಮೊದಲ ವರ್ಷ, ಇದು ಎರಡನೇ ವರ್ಷ. ಈಗ ಎರಡನೇ ವರ್ಷ ಏನಾಗುತ್ತೆ? ಇದರ ಮೇಲೆ ಇನ್ನೊಂದ್ಸಲ, ಯಾಕಂದ್ರೆ ಇದು ಇಂಟ್ರೆಸ್ಟ್ ಜಮಾ ಆಗಿದೆ ಬ್ಯಾಂಕ್ದಲ್ಲಿಂದ, ಮತ್ತೆ 8%. ಎರಡನೇ ವರ್ಷದ ರೇಟ್ ಎಷ್ಟಿದೆ? 8%. ಮತ್ತೆ 8% ಸಿಗುತ್ತೆ. 8% ಅಂದ್ರೆ ಈ ಸಂಖ್ಯೆ 8% ಫೈಂಡ್ ಮಾಡೋಣ. 8 5s are 40, 8 2s are 16 plus 4 20, 8 1s are 8 plus 2 10, 8 1s are 8 plus 1 9. ಡಿವೈಡೆಡ್ ಬೈ ಏನ್ ಮಾಡಬೇಕು? 100. 100 ಅಂದ್ರೆ ಏನ್ರಿ? ಈ 2 0 ಕ್ಯಾನ್ಸಲ್ ಮಾಡ್ರಿ. 100 ಅಂದ್ರೆ ಈ 2 0 ಕ್ಯಾನ್ಸಲ್, ಯಾಕಂದ್ರೆ ಡಿವೈಡ್ ಬೈ 100 ಆಗುತ್ತೆ. 8% 90. ಈ ಎಲ್ಲಾ ಸಂಖ್ಯೆ ಪ್ಲಸ್ ಮಾಡ್ರಿ, ನಿಮ್ದು ಆನ್ಸರ್ ನಿಮ್ಗೂ ಸಿಗುತ್ತೆ. ಓಕೆ, ದಿಸ್ ಇಸ್ ಒನ್ ಮೋರ್ ಟೆಕ್ನಿಕ್. ಇದು 3 ಮೆಥಡ್. 1125 ನೋಡ್ರಿ, 1125 ಆಮೇಲೆ 1800 ಆಮೇಲೆ ಏನ್ರಿ? 90. when we add this 5 9 2 11 and 8 9 10 and 3015 ನಿಮ್ ಮೇಲೆ ಇದೆ. ಯು ವಾಂಟ್ ವಿಚ್ ಎವರ್ ಟೆಕ್ನಿಕ್ ಯು ಕ್ಯಾನ್ ಯೂಸ್. ರೇಷಿಯೋ ಟೆಕ್ನಿಕ್ ಬೆಟರ್ ಇದೆ, ಅದೇ ಟ್ರೈ ಮಾಡ್ರಿ, ಇದು ಟ್ರೈ ಮಾಡ್ರಿ, ಮತ್ತೆ ನೋಡಿ ಯಾವ ಇದರಲ್ಲಿ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಇದು ಕ್ವಶನ್ ನೆಕ್ಸ್ಟ್. ಈ ಪ್ರಶ್ನೆಯಲ್ಲಿ ಏನಿದೆ ನೆಕ್ಸ್ಟ್? 3 ವರ್ಷದ ಕ್ವಶನ್ ಇದೆ. ಮೊದಲ ವರ್ಷ 5%, ಎರಡನೇ 6%, ಮೂರನೇ ವರ್ಷದ 8%. ಟ್ರೈ ಮಾಡ್ರಿ ಎವ್ರಿ ಒನ್, ಟ್ರೈ ಮಾಡ್ರಿ ಸ್ವಲ್ಪ. ಇದು ಕ್ವಶನ್ ನೀವು ಲಾಸ್ಟ್ ಎಕ್ಸಾಮ್ ದಲ್ಲಿ ಯಾವಾಗ ಸ್ಟಾರ್ಟಿಂಗ್ ದಲ್ಲಿ ಯಾವಾಗ ಯೂಸ್ ಮಾಡಬೇಡ. ಓಕೆ, ಈ ಪ್ರಶ್ನೆ ಯಾವಾಗ ಲಾಸ್ಟಕ್ಕೆ ನೀವು ಮಾಡಬೇಕು. ಯಾಕ್ರಿ? ಇದು ಕ್ಯಾಲ್ಕುಲೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಮುಂದಿನ ಕ್ವಶನ್ ನೋಡಿ. 700 ಮೀಟರ್ ಉದ್ದದ ರೈಲು 14 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಅದೇ ದಿಕ್ಕಿನಲ್ಲಿ ಏನ್ರಿ ನಡೆಯುವ ವ್ಯಕ್ತಿಯನ್ನು ದಾಟಲು ಎಷ್ಟು ಸೆಕೆಂಡ್ ಬೇಕು? ಸೊ ಟ್ರೈನ್ is crossing the man now, my dear friend. Train is crossing the man and this man is walking, okay,
ಇನ್ ದ ಡೈರೆಕ್ಷನ್ ಆಫ್ ಮೂವಿಂಗ್ ಟ್ರೈನ್. ಅಪೋಸಿಟ್ ಇಲ್ಲ, ಸಮಾನ ದಿಕ್ಕಿನಲ್ಲಿ. ಸಮಾನ ದಿಕ್ಕಿನಲ್ಲಿ ನೋಡ್ರಿ, ಇನ್ ದ ಸೇಮ್ ಡೈರೆಕ್ಷನ್. ಆಕ್ಚುಲಿ ಒಂದ್ ವರ್ಡ್ ಕೊಡ್ಬೇಕು ಅಲ್ಲಿ, ಸಮಾನ ದಿಕ್ಕಿನಲ್ಲಿ. ಇದು 700 ಮೀಟರ್ ಉದ್ದದ ಟ್ರೈನ್ ಇದೆ. ಟ್ರೈನ್ ಸ್ಪೀಡ್ ಎಷ್ಟು? 14. ಸ್ಪೀಡ್ ಆಫ್ ದ ಟ್ರೈನ್ 140 ಇದೆ. 140 kmph ಇದೆ. ಅಂಡ್ ಮ್ಯಾನ್ ಸ್ಪೀಡ್ ಎಷ್ಟಿದೆ? 14 km/h. ಎಸ್, ಇಷ್ಟು ಕೊಟ್ಟಾರ. ಆಮೇಲೆ ಟೈಮಿಂಗ್ ಫೈಂಡ್ ಮಾಡಬೇಕು. ಟೈಮ್ ಅಂದ್ರೆ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಟೈಮ್ ಅಂದ್ರೆ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಸರ್ ಡಿಸ್ಟೆನ್ಸ್ ಎಷ್ಟ್ರಿ? ಈ 700. ವೆನ್ ಎವರ್ ಟ್ರೈನ್ ಇಸ್ ಕ್ರಾಸಿಂಗ್ ದ ಮ್ಯಾನ್, ಡಿಸ್ಟೆನ್ಸ್ ಅಂದ್ರೆ ಟ್ರೈನ್ ಲೆಂತ್ ಹಾಕಬೇಕು. ಸೊ ಇಲ್ಲಿ ಹಾಕ್ರಿ 700 ಮೀಟರ್. ಸ್ಪೀಡ್ ಸೇಮ್ ಡೈರೆಕ್ಷನ್ ಅಂದ್ರೆ ಈ ಸ್ಪೀಡ್ ಮೈನಸ್ ಮಾಡ್ರಿ. 140 - 14. 140 - 14 ಎಷ್ಟಾಗುತ್ತೆ ಆದಿತ್ಯ? 126 ಆಗುತ್ತೆ. 126. ಬಟ್ ಇಲ್ಲಿ ಯೂನಿಟ್ ಏನಿದೆ? ಕಿಲೋಮೀಟರ್ ಪ್ರತಿ ಗಂಟೆ. ಬೇರೆ ಯೂನಿಟ್ ಏನಿದೆ? ಮೀಟರ್. ಅದಕ್ಕಾಗಿ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಚೇಂಜ್ ಮಾಡಬೇಕು. ಕಿಲೋಮೀಟರ್ಗೆ ಮೀಟರ್ ಮಾಡಬೇಕು ಅಂದ್ರೆ ಕಡಿಮೆ ಸಂಖ್ಯೆ 5 ಮೊದಲ ಡಿವೈಡೆಡ್ ಬೈ 18 ಇಲ್ಲಿ. 18 ಬಗ್ಗೆ ಗೊತ್ತಿದೆ. 18ರಿಂದ ಡಿವೈಡ್ ಮಾಡ್ರಿ. ಓಕೆ, 18 1s 18, 7s 18, 7s 126. ಓಕೆ, ಸೊ ಈಗ ಸಿಂಪ್ಲಿಫೈ ಮಾಡೋಣ. 7 × 100 700 ಡಿವೈಡೆಡ್ ಬೈ 7 5s 35. 35 1 35, 32 ಡಬಲ್ ಎಷ್ಟ? ಮತ್ತು ನಮ್ದು ಆನ್ಸರ್ 20 ಸೆಕೆಂಡ್ಸ್. ಇದೇ ನಮ್ದು ಆನ್ಸರ್ ಫಾರ್ ದ ಕ್ವೆಶ್ಚನ್. 20 ಸೆಕೆಂಡ್ಸ್ ಇಷ್ಟು ಸಮಯದಲ್ಲಿ ಆ ಟ್ರೈನ್ ಆ ವ್ಯಕ್ತಿಗೆ ಕಂಪ್ಲೀಟ್ಲಿ ದಾಟುತ್ತೆ. ವಿಪರೀತ ದಿಶೆ ಇದೆ ಅಂದ್ರೆ ಆಪೋಸಿಟ್ ಡೈರೆಕ್ಷನ್, ಆ ಸ್ಪೀಡ್ ಪ್ಲಸ್ ಮಾಡಬೇಕು. ಅಂಡ್ ಕಂಪಲ್ಸರಿ ಇಂತಹ ಪ್ರಶ್ನೆಯಲ್ಲಿ ಆ ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಚೇಂಜ್ ಮಾಡ್ರಿ ಮೀಟರ್ ಪರ್ ಸೆಕೆಂಡ್ 5/18. ಯಾಕ್ರಿ? ಯಾಕಂದ್ರೆ ಲೆಂತ್ ಮೀಟರ್ದಲ್ಲಿ ಕೊಟ್ಟು, ಟೈಮಿಂಗ್ ಸೆಕೆಂಡ್ಸ್ ಅಲ್ಲಿ ಇದೆ. ಅದೇ ಕಾರಣಕ್ಕಾಗಿ ಮೀಟರ್ ಪರ್ ಸೆಕೆಂಡ್ ನೀವು ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಸಿಮಿಲರ್ ಇದೆ. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಎಸ್, ಇದು ಸಮಾನ ಇದೆ, ಬಟ್ ವ್ಯಾಲ್ಯೂಸ್ ಬೇರೆ. SSCGD 2023 ಕೇಳಿದ ಪ್ರಶ್ನೆ. ಮುಂದಿನ ಪ್ರಶ್ನೆ, ಇದು ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್ ಇದೆ. 2400 ಇದು ಪ್ರಿನ್ಸಿಪಲ್ ಇದೆ. 2400 ಪ್ರಿನ್ಸಿಪಲ್ ಇದೆ. ಡೇಟ್ ಕೊಟ್ಟಾರ, ಆಮೇಲೆ ಇದು ರೇಟ್ ಕೊಟ್ಟಾರ. ಏನ್ ಫೈಂಡ್ ಮಾಡಬೇಕು? ಸರಳ ಬಡ್ಡಿ ಫೈಂಡ್ ಮಾಡಬೇಕು. ಆ ಸರಳ ಬಡ್ಡಿ, ಆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟ್ರಿ ಸರ್? PTR upon 100. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ PTR upon 100. P ಅಂದ್ರೆ ಪ್ರಿನ್ಸಿಪಲ್ ಎಷ್ಟ್ರಿ ಮೈ ಡಿಯರ್ ಫ್ರೆಂಡ್ಸ್? 2400. ಆದಿತ್ಯ ನನಗೆ ಹೇಳ್ರಿ ಟೈಮಿಂಗ್ ಹಿಂಗ ಕೊಟ್ಟಾರ. ಈಗ 20 ಮಾರ್ಚ್ ಇಂದ 31 ಮೇ ಟೈಮಿಂಗ್. ಸೊ ಏನ್ ಮಾಡ್ತೀರಿ ಇದರಲ್ಲಿ? ಟೈಮಿಂಗ್ ಟೋಟಲ್ ಡೇಸ್ ಕೌಂಟ್ ಮಾಡ್ರಿ. ಇಲ್ಲಿಂದ 20 ಮಾರ್ಚ್ ರಿಂದ 31 ಮೇ ಮಟ್ಟ ಟೋಟಲ್ ಎಷ್ಟಾಗುತ್ತೆ? ಮಾರ್ಚ್, ಏಪ್ರಿಲ್, ಮೇ. ಓಕೆ, ಮಾರ್ಚ್, ಏಪ್ರಿಲ್, ಮೇ ನೀವೆಲ್ಲಾ ಡೇಟ್ಸ್ ಪ್ಲಸ್ ಮಾಡ್ರಿ. ಓಕೆ, ಯು ವಿಲ್ ಬಿ ಗೆಟಿಂಗ್ ಎಷ್ಟು? 73 ಡೇಸ್. ಸರ್ 73 ಡೇಸ್. 73 ಬರೀರಿ ಇಲ್ಲಿ. 73 ಡೇಸ್ ಡಿವೈಡೆಡ್ ಬೈ 100. ಆಮೇಲೆ ರೇಟ್ ಎಷ್ಟು ಕೊಟ್ಟಾರ? 6 1/4%. ಗೆ ಹೆಂಗ್ ಬರೀಬೇಕು? 6 4 6 4 24. 24 ಪ್ಲಸ್ 1 25 ಡಿವೈಡೆಡ್ ಬೈ 4 ಎಷ್ಟಿದೆ? ಪರ್ಸೆಂಟೇಜ್ ಯೂಸ್ ಮಾಡಿಲ್ಲ. ಯಾಕ್ರಿ? ಆಲ್ರೆಡಿ 100 ಐತ್ರಿ ಇಲ್ಲಿ. ಅದಕ್ಕಾಗಿ ಇಲ್ಲಿ ಇನ್ನೊಂದು 100 ಅವಶ್ಯಕತೆ ಇಲ್ಲ. ನೀವು ಅಷ್ಟು ಬರೀರಿ. 25/4. ಸಿಂಪ್ಲಿಫೈ. ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 4ರಿಂದ ಡಿವೈಡ್ ಮಾಡ್ರಿ. 4 ಎಷ್ಟಲೇ? 6 ಸಿಂಪ್ಲಿಫೈ ಮಾಡೋಣ. ಸೊ ಯಾವ ಮಗ್ಗಿ ಇದು ಯೂಸ್ ಮಾಡೋಣ? 6 3s 18, 7 6s 42, 43 ಇಂಟು 25. ಏನ್ ತಪ್ಪಾಗಿದೆ ಏನ್ರಿ ಈ ಪ್ರಶ್ನೆಯಲ್ಲಿ? ಒಂದ್ ಮಿಸ್ಟೇಕ್ ಆಗಿದೆ. ಒಂದ್ ಮಿಸ್ಟೇಕ್ ಏನ್ರಿ? ಯಾವಾಗೂ ದಿನ ನೋಡಿರಿ 73 ಡೇಸ್. ಆ ಡೇಸ್ಗೆ 365 ಡಿವೈಡ್ ಮಾಡಬೇಕು ನೀವು. ಆ ಡೇಸ್ಗೆ 73 ಡಿವೈಡೆಡ್ ಬೈ 365 ಮಾಡಬೇಕು. ಅಂದ್ರೆ ವರ್ಷಕ್ಕೆ ಚೇಂಜ್ ಮಾಡಬೇಕು. ಅಂದ್ರೆ ಆ ದಿನಕ್ಕೆ ನೀವು ಏನ್ ಮಾಡ್ರಿ? ಓಕೆ, ಇಲ್ಲಿ 365 ಅದರಲ್ಲಿ ಹಾಕಬೇಕು. 365 ಆಮೇಲೆ ಇನ್ನೊಂದು ಇದು 100 ನೋಡ್ರಿ. ಸೊ ಬೇಸಿಕಲಿ 4 ಈ 0 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 4 ಒಂದೇ 4 6 ಹಾ. ಈಗ ನೋಡ್ರಿ 73 1s 73 5s 5 ಒಂದ್ಲೆ 5 5 5 6 ಎಷ್ಟು? 30. 5 6 30 rupees ನಮ್ದು. ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು. ಏನ್ ಗೊತ್ತಿರಬೇಕು ನಿಮ್ಗೂ? ಯಾವಾಗೂ ನಿಮ್ಗೂ ಟೈಮಿಂಗ್ ಮಂತ್ಸ್ ದಲ್ಲಿ ಕೊಟ್ಟಾರ. ಸಪೋಸ್ 8 ಮಂತ್ಸ್. ಯಾವ ಚಾಪ್ಟರ್? ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ದಲ್ಲಿ. SI ನೀವೇನ್ ಮಾಡ್ರಿ? 8/12 ಇಯರ್ಸ್ ಹಂಗ ಬರೀಬೇಕು. ವರ್ಷದಲ್ಲಿ ಚೇಂಜ್ ಮಾಡ್ಬೇಕು. ಯಾವಾಗ ನಿಮ್ಗೂ ಡೇಸ್ ಕೊಟ್ಟಾರ 73 ಡೇಸ್. ಸೊ ಟೈಮಿಂಗ್, ಸೊ ಏನ್ ಮಾಡ್ಬೇಕು? 73 ಡಿವೈಡೆಡ್ ಬೈ 365
ಹಿಂಗ್ ಇಯರ್ಸ್ ಬರೀಬೇಕು. ಸಪೋಸ್ ಮಿಕ್ಸ್ ಕೊಟ್ಟಾರ ಸರ್ 2 year 2 year 6 month, ಇದು ಡೈರೆಕ್ಟ್ ಇದೆ 2.5 years. ಓಕೆ, ಎರಡುವರಿ 2.5. ಇಲ್ಲ ಅಂದ್ರೆ ಹಿಂಗ್ ಮಾಡ್ರಿ ಸರ್ 2 year ಪ್ಲಸ್ 6 monthಗೆ ಡಿವೈಡೆಡ್ ಬೈ ಬರೀ ತಿಂಗಳಷ್ಟೇ ಇದೆ ಅದು ಡಿವೈಡೆಡ್ ಬೈ 12 ಮಾಡ್ರಿ. 6 1 6, 6 2 12, 2.5 year. 2.5 year you can write it 2.5 also. Else ಇಲ್ಲ ಅಂದ್ರೆ 2 2 4, 4 ಮತ್ತು 1 5/2. You can write like this one, 2 to the 4 plus 5/2. ಇಂಪಾರ್ಟೆಂಟ್ ಇದೆ ಕನ್ವರ್ಷನ್. ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಹಿಂಗ ಚೇಂಜ್ ಮಾಡಬೇಕು. ಡಿವೈಡ್ ಬೈ 360. ಮುಂದಿನ ಇದೇ ಸೇಮ್ ಇದೆ, ಇದು ಬೇರೆ ಎಕ್ಸಾಮ್ ಪ್ರಶ್ನೆ ಇದೆ. ನೀವು ಹೋಮ್ ವರ್ಕ್ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ asked. Okay, so we'll wind it the class here in this. Okay, with this we'll wind up today's class. Narinda daily 7 a.m. the classes will be there. ನೀವು ಕಂಪಲ್ಸರಿ ಓಕೆ ಅದು ಏನ್ ಮಾಡ್ರಿ, ರಿವಿಷನ್ ಮಾಡ್ರಿ. ಬೇಕಾದ ಎಲ್ಲಾ ಎಕ್ಸ್ಪ್ಲನೇಷನ್ ನಿಮ್ಗೆ ಆಲ್ರೆಡಿ ಆಗಿದೆ ಅಂದ್ರೆ ನೋಡೋದ ಅವಶ್ಯಕತೆ ಇಲ್ಲ. ಬರೀ ಕ್ವಶನ್ಸ್ ನೋಡ್ರಿ, ಟ್ರೈ ಮಾಡ್ರಿ, ಜಸ್ಟ್ ಫಾರ್ವರ್ಡ್ ಇಟ್ ಅಂಡ್ ಸಾಲ್ವ್ ದ ಕ್ವಶನ್ಸ್ ಅಂಡ್ ಡೂ ಇಟ್. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ರಿ. ಇನ್ನೊಂದು ನಿಮ್ದು CRPF, ಅಗೇನ್ SSB, ITBP, BSF, tradesman, head constable, these exams are also starting soon. Okay, already vacancies are being announced for CRPF. So ಎಲ್ಲ ಎಕ್ಸಾಮ್ಸ್ ಗೆ even for that I'll be starting the ಹಿಂದಿನ ವರ್ಷದ ಟ್ರೇಡ್ಸ್ಮನ್ ಪೇಪರ್ I'll be starting it. Agniveer students, ನಿಮ್ ಸಲುವಾಗಿ again I'll try. If some students are there in Agniveer, you can just tell me that also. ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ. ಏನ್ರಿ ಆದಿತ್ಯ, ಏನ್ ಹೇಳಿರಿ ನೀವು? CRPF ರಿಲೀಸ್ ಆನ್ 20 April. ಏನ್ರಿ ಏನ್ ರಿಲೀಸ್? CRPF ದ ಈಗ ಅಪ್ಲಿಕೇಶನ್ 20ನೇ ತಾರೀಕು ಎಲ್ಲರಿಗೆ ಗೊತ್ತಿದೆ. ಅದು 20ನೇ ತಾರೀಕಿನಿಂದ ಇದು ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಅಪ್ಲೈ ಮಾಡ್ರಿ. SSC GD ಪ್ಯಾಟರ್ನ್ ಇರುತ್ತೆ, ಅದರಲ್ಲಿ ಏನು ಡಿಫರೆನ್ಸ್ ಇರುವುದಿಲ್ಲ. ಸೊ ಕೀಪ್ ಆನ್ ಸ್ಟಡಿಂಗ್. ಜೈ ಹಿಂದ್.